ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ರೈತರ ಜೊತೆ ಚೆಲ್ಲಾಟ ಮಾಡ್ತಿದ್ದಾರೆ. ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವ ಸಿದ್ದಶ್ರೀ ಎಥೆನಾಲ್ ಪವರ್ ಘಟಕವು ಬಿಜೆಪಿ ಸರ್ಕಾರದಲ್ಲಿ ತರಾತುರಿಯಲ್ಲಿ ಸರ್ಕಾರದ ನಿಯಮಾವಳಿಗಳು ಉಲ್ಲಂಘಿಸಿ ಕಾರ್ಖಾನೆ ಪ್ರಾರಂಭಿಸಿದ್ದು, ಕ್ಷೇತ್ರದ ರೈತರು ಕಾರ್ಖಾನೆ ಮೇಲೆ ವಿಶ್ವಾಸ ಬಿಟ್ಟು ಜಮೀನಿನಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ. ಉಲ್ಲಂಘನೆ ಆರೋಪದಲ್ಲಿ ಕಾಂಗ್ರೆಸ್ ಸರ್ಕಾರ ಕಂಪನಿ ಬಂದ್ಗೆ ಆದೇಶ ಹೊರಡಿಸಿದ್ದು, ಕ್ಷೇತ್ರದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷಗಳು ರೈತರ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಅಂತ ಎಎಪಿ ಅಧ್ಯಕ್ಷ ಪರಾಜಿತ್ ಅಭ್ಯರ್ಥಿ ಗೌತಮ್ ಮೌರ್ಯ ಪಟ್ಟಣದ ಎಎಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸಿದ್ದಶ್ರೀ ಎಥೆನಾಲ್ ಕಂಪನಿಯ ಮಾಲೀಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ನಿಯಮಾವಳಿಗಳು ಕಂಪನಿಗೆ ಬೇಕಾಗುವ ಪರವಾನಗಿ ಪಡೆಯುವುದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ? ವಾಯು ಮತ್ತು ಜಲಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಆದೇಶಕ್ಕೆ ಯಾಕೆ ಪರವಾನಗಿ ಪಡೆದಿಲ್ಲ? ಇವೆಲ್ಲವೂ ದಾಖಲಾತಿಗಳು ಪಡೆದರೆ ಕಂಪನಿಗೆ ಯಾವುದೇ ಸಮಸ್ಯೆ ಆಗುತ್ತಿರಲಿಲ್ಲ. ಈಗ ಕಂಪನಿಗೆ ಬಂದ್ ಆಗಿರುವುದರಿಂದ ರೈತರಿಗೆ ಆಗಿರುವ ನಷ್ಟ ಯಾರು ಭರಿಸ್ತಾರೆ? ಇದಕ್ಕೆ ಯಾರು ಹೊಣೆಯಾಗಬೇಕು? ಇದಕ್ಕೆ ನೇರ ಹೊಣೆ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಹಾಗೂ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಹೊಣೆ ಹೊತ್ತು ಕಬ್ಬು ಬೆಳೆಗಾರರಿಗೆ ಪರಿಹಾರ ನೀಡಬೇಕು. ಇಲ್ಲವಾದ್ರೆ ಬೇರೆ ಕಾರ್ಖಾನೆಗೆ ಕಬ್ಬು ರವಾನಿಸಿ ರೈತರ ಹಿತವನ್ನು ಕಾಪಾಡಬೇಕು ಅಂತ ಆಗ್ರಹಿಸಿದರು. ಒಂದು ಶುಗರ್ ಕಂಪನಿಯನ್ನು ಬಂದಿದ್ದು ಬಿಜೆಪಿ ನಾಯಕರು ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ಅವರು ಏನು ತರಾತುರಿಯಲ್ಲಿ ಮುಂದೆ ಬರುವ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ, ಇಲ್ಲಿ ಅವಿನಾಶ್ ಜಾಧವ್ ಗೆಲ್ಲುವುದಕ್ಕೋಸ್ಕರ ಮತ್ತು ಬಿಜೆಪಿ ಸರ್ಕಾರ ಏನಾದರೂ ಸುಳ್ಳು ಹೇಳಿ ಸ್ಥಾಪನೆ ಮಾಡಿದೆ. ಇವತ್ತು ಕೇಂದ್ರ ಸಚಿವರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಏನೋ ಒಂದು ದೊಡ್ಡ ಎಲ್ಲೆಲ್ಲೋ ಬೇರೆ ಬೇರೆ ಬಾರಿ ಮಾತಾಡ್ತಾರ. ಅವರು ಇವತ್ತು ಇಂಥ ಒಂದು ರೈತರ ಪರವಾಗಿ ಒಂದು ದೊಡ್ಡ ಮಾತಾಡ್ತಾರೆ. ಇವತ್ತು ಅವ್ರಿಗೆ ಏನು ಗೊತ್ತಿಲ್ಲ, ಏನು ಯಾವ ಥರ ಪರ್ಮಿಷನ್ ತಗೋಬೇಕು, ಕಟ್ಟಡ ಯಾವ ಥರ ಪರ್ಮಿಷನ್ ತಗೋಬೇಕು, ವಾಯು ಮಾಲಿನ್ಯ ಬಗ್ಗೆ ಆಗಲಿ, ನೀರಿನ ಬಗ್ಗೆ ಆಗಲಿ, ಕರೆಂಟಿನ ಬಗ್ಗೆ ಆಗಲಿ ಯಾವುದೇ ಒಂದು ಪರ್ಮಿಷನ್ ತಗೋದಿಲ್ಲ ಅಂತ. ಅದಕ್ಕಾಗಿ ಇವರು ಕಾಂಗ್ರೆಸ್ನವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ ಇದ್ದವರು ಇವರು ವಿರೋಧ ಪಕ್ಷದ ಅವರಿಗೆ ಯಾವುದೇ ರೀತಿಯಲ್ಲಿ ವಿರೋಧ ಮಾಡಿದಿಲ್ಲ. ಅವರು ಯಾವುದೇ ಚಿಂಚೋಳಿಯಲ್ಲಿ ಯಾರೇ ವಿರೋಧಿಲ್ಲ, ಹ್ಯಾಂಗ್ ಬಂದು ಹಂಗೆ ಮಾಡಿದ್ರೆ ನಡೀತ ಅಂತ ಹೇಳಿ ಅವರು ಕಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಚಿಂಚೋಳಿಯಲ್ಲಿ ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ. ಅದಕ್ಕಾಗಿ ಯಾರು ಹೊಣೆ? ಏನು ಎಥೆನಾಲ್ ಬಸವರಾಜ ಪಾಟೀಲ್ ಯತ್ನಾಳ ಏನು ಬಿಜೆಪಿ ಪಕ್ಷದ ನಾಯಕರ, ಏನು ಕಾಂಗ್ರೆಸ್ ಪಕ್ಷದ ನಾಯಕರ? ಇವತ್ತು ರೈತರು ಬಹಳಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅದಕ್ಕಾಗಿ ಕೂಡಲೇ ರೈತರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡಲೇ ರೈತರಿಗೆ ಕಬ್ಬಿನ ಪರಿಹಾರ ಕೊಡಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದ ಅವಿನಾಶ್ ಜಾಧವ್ ಅವರು ಕೂಡ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರ ಒಂದು ಚುನಾವಣೆಗಾಗಿ ಗಿಮಿಕ್ಸ್ಗಾಗಿ ಇದೊಂದು ಕಂಪನಿನ ತರಾತುರಿಯಲ್ಲಿ ಸ್ಥಾಪನೆ ಮಾಡಿ ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರಿ ಸ್ಥಾಪನೆ ಮಾಡಿ ಇವತ್ತು ರೈತರಿಗೆ ಒಂದು ಕಂಗಲಾಗಿ ರೈತರಿಗೆ ಒಂದು ಸಂಕಷ್ಟ ಸಿಲುಕಿದ್ರೆ ಇವರೇ ಕಾರಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ.